ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಚಿಂತ್ಯ ಟೆಕ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ಗ್ಲಾಸ್ನ ಯಾವ ಥರ ಸಿಂಪಲಾಗಿ ಕಟ್ ಮಾಡೋದು ಹೇಳಿದ್ದೆ. ನೀವೇನಾದ್ರು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕುಂಕುಮ ಯಾವ ಥರ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕುಂಕುಮ ಅಂಗಡಿಲಿ ಸಿಗೋ ಕುಂಕುಮ ಹನಿ ಇಟ್ಟರೆ ಸಾಕು ಸುಡುತ್ತೆ, ಆದರೆ ಅದು ಕೆಮಿಕಲ್ ಬಳಸಿರ್ತಾರೆ. ನಾನು ಮಾಡ್ತಿರೋ ಪ್ಯೂರ್ ಆಯುರ್ವೇದಿಕ್ಕು. ಮತ್ತು ಕೆಲವರು ಬೇಕಿಂಗ್ ಸೋಡಾ ಹಾಕಿ ಮಾಡ್ತಾರೆ. ನಾನು ವಿತೌಟ್ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಬಳಸ್ತಲೇ ನಾನು ಮಾಡ್ತಾಯಿದ್ದೀನಿ. ಕುಂಕುಮ ಮಾಡೋದು ಬೇರೆಯವ್ರು ನೋಡಿ ವಿಡಿಯೋ ಮಾಡ್ತಿಲ್ಲ. ಅಂದರೆ ನಾನು 6th ಕ್ಲಾಸ್ ಇದ್ದಾಗ ಒಬ್ಬರು ವೇದಮೂರ್ತಿ ಸರ್ ಅಂತಿದ್ದರು, ಅವ್ರು ನನಗೆ ಹೇಳ್ಕೊಟ್ಟಿದ್ದು. ಈ ವಿಡಿಯೋ ಕ್ರೆಡಿಟ್ನ ಅವ್ರಿಗೆ ಕೊಡ್ತೀನಿ. ಮತ್ತು ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ, ಅಂದರೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಯಾವ ಥರ ಮಾಡೋದು ಅನ್ನೋದು ಗೊತ್ತಾಗೋದು. ಅರ್ಧ ನೋಡಿದ್ರೆ ಅದು ಏನು ಉಪಯೋಗ ಆಗಲ್ಲ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಶುದ್ಧ ಕುಂಕುಮ ತಯಾರು ಮಾಡಲು ಬೇಕಾಗುವ ಸಾಮಗ್ರಿಗಳು ಬಂದು 50 ಗ್ರಾಮ್ ಅರಿಶಿನ ಪುಡಿ, 1 ನಿಂಬೆ ಹಣ್ಣು, 1 ಚಮಚ ಕಲ್ಸಕ್ಕೆ ಬೇಕಾಗಿ ತಗೊಂಡಿನಿ, 1 ಸಣ್ಣ ಕಪ್ ಮೊಸರು, ಮತ್ತು 1 ಸಣ್ಣ ಕಪ್ ಸುಣ್ಣ. ಅಂದರೆ ಇದು ಕಲಸುವಾಗ ಎಷ್ಟು ಕಲಿಸ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ನಿಂಬೆಹಣ್ಣು ಕಟ್ ಮಾಡೋಕ್ಕೆ ಕತ್ತರಿ, ಮತ್ತು 1 ಪ್ಲೇಟ್ ಕಲಸೋಕ್ಕೆ, 1 ಕಪ್ಪು ನೀರು. ಫ್ರೆಂಡ್ಸ್, ಪರಿಶುದ್ಧ ಕುಂಕುಮ ಮಾಡುವ ವಿಧಾನ ಬಂದು ಫಸ್ಟು ಅರಿಶಿನ ಕಟ್ ಮಾಡ್ಕೊಂಡು ಹಾಕೊಂತೀನಿ, ಪ್ಲೇಟಿಗೆ ಹಾಕೊಂತೀನಿ. ಒಂದು ಕಪ್ ಮೊಸರು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಒಂದು ಕಪ್ ಇಲ್ಲ, ಒಂದು ಕಪ್ ನೀರೇ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಅದೆಷ್ಟು ತೆಳು ಆಗ್ತಾ ಹೋಗುತ್ತೋ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ಅನ್ನೋದು ಒಂದು ನ್ಯಾಚುರಲ್ pH ಇಂಡಿಕೇಟರ್ ಅಂತಾರೆ. pH ಇಂಡಿಕೇಟರ್ ಅಂದರೆ ಒಂದು ಆಸಿಡ್ಡು ಮತ್ತು ಬೇಸನ್ನು ಹೇಳೋ ಇದನ್ನ pH ಇಂಡಿಕೇಟರ್ ಅಂತ ಕರಿತೀವಿ. ಇದು ನೈಸರ್ಗಿಕ ಆಮ್ಲ ಮತ್ತು ಬೇಸನ್ನ ಕಂಡುಹಿಡಿಯೋಂಥ ಒಂದು ಸೂಕ್ತ ವಿಧಾನ. ಅಂದರೆ ಇದು ಸುಣ್ಣ ಇದೆಯಲ್ಲ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಂದರೆ ಇದು ಬೇಸ್, ಅಂದರೆ ಹೈಡ್ರಾಕ್ಸೈಡ್ ಇದ್ದರೆ ಬೇಸ್ ಅಂತ ಕರಿತೀವಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಇದು ಅರಿಶಿಣ ಮತ್ತು ಇನ್ನೊಂದು ಏನಂದರೆ, ಇದು ಅರಿಶಿಣ ನಾನು ಬೇಸಿಗೆಲ್ಲರೂ ಮಿಕ್ಸ್ ಮಾಡ್ತಾ ಹೋದ್ರೆ ಇದು ರೆಡ್ ಕಲರ್ ಆಗ್ತಾ ಹೋಗುತ್ತೆ. ಅದೇ ನೀನು ನಿಂಬೆಹಣ್ಣು ಮಿಕ್ಸ್ ಅಂದರೆ ಅದು ಸಿಟ್ರಿಕ್ ಆಸಿಡ್. ಆ ನಿಂಬೆಹಣ್ಣು ಮಿಕ್ಸ್ ಮಾಡ್ತಾ ಹೋದ್ರೆ ಅದು ಯೆಲ್ಲೋ ಕಲರ್, ಅದು ಏನು ಕಲರ್ ಇರುತ್ತೋ ಅದೇ ಕಲರ್ ಬರ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಮಾಡ್ತೀನಿ, ಯಾವ ಥರ ರೆಡ್ ಕಲರಾಗಿ ಚೇಂಜ್ ಆಗುತ್ತೆ ಕಾಣಿಸ್ತಿದೆಯಾ? ನೋಡಿ ಫ್ರೆಂಡ್ಸ್, ರೆಡ್ ಕಲರ್ ಚೇಂಜ್ ಆಗ್ತಾನೆ ಇದೆ. ನೋಡಿ ಫ್ರೆಂಡ್ಸ್, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಇದು ಬೇಸ್ ಆಗಿರೋದ್ರಿಂದ ರೆಡ್ ಕಲರಿಗೆ ಚೇಂಜ್ ಆಗ್ತಾ ಇದೆ. ಇದು ಬೇಸ್ ಅಂತ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಕೆಲವರು ಇದು ಬೇಕಿಂಗ್ ಸೋಡಾ ಬಳಸ್ತಾರೆ. ನಾನು ಬೇಕಿಂಗ್ ಸೋಡಾ ಇಲ್ಲದಲೇ ಬಳಸ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಇಲ್ಲದಲೇ ಕುಂಕುಮ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂಚೂರು ಸಣ್ಣ ಒಂಚೂರು ನೀರು ಹಾಕ್ತಾಯಿದ್ದೀನಿ. ಇದು ನೀವು ಎಷ್ಟು ಸುಣ್ಣ ಹಾಕ್ತಾ ಹೋಗ್ತೀವೋ ಅಷ್ಟು ಕೆಂಪು ಆಗ್ತಾ ಹೋಗುತ್ತೆ. ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಂಪು ಆಗೋದು. ಸಿಟ್ರಿಕ್ ಆಮ್ಲ ಅಂತ ಹೇಳಿದ್ನಲ್ಲ, ಅದು ನಿಂಬೆಹಣ್ಣು ರಸ ಹಾಕ್ತೀನಿ. ನೋಡಿ, ಇದು ಎಲ್ಲ ಕಲರಾಗಿ ಚೇಂಜ್ ಆಗುತ್ತೆ. ನಾನು ಎಲ್ಲ ಹಾಕ್ತೀನಿ, ಅಲ್ಲಿ ಎಲ್ಲೋ ಕಲರ್ ಚೇಂಜ್ ಆಗ್ತಾ ಹೋಗೋದು. ನೋಡಿ, ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ. ಕಾಣಿಸ್ತಿದೆಯಾ? ಎಲ್ಲೋ ಕಲರ್ ಚೇಂಜ್ ಆಗ್ತಾಯಿದೆ.
ಅದೇ ಇದು ಸಿಟ್ರಿಕ್ ಆಸಿಡ್ ಇದ್ದಾಗ ಯೆಲ್ಲೋ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೆಲ್ಲ ಪ್ಯೂರ್ ನ್ಯಾಚುರಲಾಗಿ ಮಾಡ್ತಿರೋದು ಕುಂಕುಮ. ನೋಡಿ ಕೈ ಇದ್ದಿದ್ದು ಕೆಂಪಿದ್ದಿದ್ದು ನೋಡಿ ಕೆಂಪಿದ್ದಿದ್ದು ಯಾವ ಥರ ಆಯಿತು. ನಿಂಬೆಹಣ್ಣು ಹಾಕಿ ಕ್ಲೀನಾಗಿ ಕಲಸಾದ್ಮೇಲೆ ಉಂಡೆ ಮಾಡ್ತಾ ಹೋಗಿ. ಉಂಡೆ ಮಾಡಾದ್ಮೇಲೆ 2-3 ದಿನ ಬಿಸಿಲು ಒಣಗಕ್ಕೆ ಬಿಡಿ. ಬಿಸಿಲು ಒಣಗಿದ್ಮೇಲೆ ಜಜ್ಜಿ ಪುಡಿ ಮಾಡಿ ತಯಾರಾಗುತ್ತೆ ಶುದ್ಧ ಕುಂಕುಮ. ಫ್ರೆಂಡ್ಸ್, ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.